ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಡ್ತಾರೆ, ಶಾಶ್ವತ ನಿವಾಸಿಯತೆ ಸರ್ಟಿಫಿಕೇಟ್. ಅವ್ರು ಹೋರಾಟ ಎಷ್ಟು ಮಂದಿ ಕೂಡ ಮಾಡಕತ್ತಾರ. ಅವ್ರು ಎಲ್ಲರ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ಯಾರ ಒಬ್ಬರೇ. ಹಾಂ, ಎಲ್ಲರೂ ಅದಾರ ಅವರು. ಅವೆಲ್ಲ ನಕಲಿ ಕಂಪ್ನಿ ಅದು. ಆ ವಿಜೇಂದ್ರನ ಚೈಲಾಗಳು ಎಲ್ಲ ಚಮಚಗಳು ಅವನು ಈ ವಿಜೇಂದ್ರ ಹೊಂಟಾನ ಕೊನೆಯ ಜಾತ್ರೆ ಅಂತ ಅದ್ರೊಡ ಇವು ಒಂದೊಂದು 3 ತಿಂಗಳ ಮನೆಗೆ ಹೋಗ್ತಾವೆ. ನವಂಬರ್ಗೆ ಎಲ್ಲ ಕೂಡ ಮನೆಗೆ ಹೋಗೋದವ. ಅದಕ್ಕೆ ವರದಿ ಕಳ್ಸೋರು ಅವ್ರು ಇಲ್ಲ ಕೂತು ಅಲ್ಲಿ ಆಫೀಸ್ನಾಗ ಸುಮಾರು 21 ವಾರ್ಡಿನಲ್ಲಿ ಇವತ್ತು ಓಡಾಡಲಾಯಿತು. ಕಾರ್ಯಕರ್ತರಲ್ಲಿ ಜನರಲ್ಲಿ ಧೈರ್ಯ ತುಂಬಲಾಯಿತು. ವರದಿ ಇಲ್ಲೇನು ಚಂಡ ಬಂದೆಲ್ಲ ಕೆಸದಲ್ಲ. ಎಲ್ಲರೂ ಅಡ್ಡಿದ್ದು ನೀವೆಲ್ಲರೂ ನೋಡಿರಿ ಏನ್ರಿ ಅವರು ಯಾರ್ಯಾರು BL ಏನು ಅದಾರಲ್ಲ ಅವ್ರು BLA 1 ಅನ್ನೋರು BLA 2 ಎಲ್ಲರೂ ಅಡ್ಡಾಡ್ಯಾರ ಯಾರು ಅವ್ರು ಹಿಂದೆ ಮಂದಿನೇ ಇಲ್ಲ. ಸುಮ್ಮ ಒಂದು ಗಡ್ಡ ಬಿಡ್ಕೊಂಡು ಒಂದು ಅಡ್ಡಾಡ್ತೈತೆ. ಅದರಿಂದ ಒಂದು 4 ಪುಟ್ರು ಅದಾವ ಒಟ್ಟು ಅಡ್ಡಾಡ್ತಾವೆ. ಸುಮ್ಮ ಅಲ್ಲೇ ಜೋರಾಪುರ ಓಣ್ಯಾಗಿಟ್ಟು ಅಡ್ಡಾಡಿ ಮನೆಗೆ ಹೋಗ್ತಾವೆ. ಇಟ್ಟೇ ಇಟ್ಟು ಹೋಗ್ತದೆ, ಏನು ಕತ್ತಿನೇ ಇಲ್ಲ. ಅವು 2-3 ಅಲ್ಲೇ ಜೋರಾಪುರನಾಗೆ ಇದ್ದಿದ್ದು ಗಿರಿಕೆಗಳು, ಅವೇ ಲೀಡ್ರುಗಳು. ಅದರಿಂದ 4 ಪುಟ್ರು ಇರ್ತಾರೆ. ಅವಾಗ ರಾತ್ರಿ ಮುಸ್ಲಿಮ್ ರೋಡ ಭಯ ತುಮ್ ಚಿಂತಾ ಮತ್ ಕರೋ ಹಮ್ BJP से ಫುಲ್ ಸಪೋರ್ಟ್ ಆಗೈತೆ ರಾತ್ರಿ ಹೇಳಿ ಬರ್ತಾರೆ. ಮಂದಿ ಯಾರ ಮಾತು ಕೇಳೋ ಲೆಕ್ಕನಾಗ ಬಿಜಾಪುರನಾಗ ಇಲ್ಲರಿ. ಇತ್ತಂದ್ರೆ ನ್ಯಾಯ ಕಾರಿಸ್ಬಿಡ್ತಿದ್ದೆ. ಹೋದ ಸಲ ಇವರೆಲ್ಲ ವಿರುದ್ಧ ಮಾಡ್ಯಾರಲ್ಲ. ಇವರೇ ನಾನು ಇಲೆಕ್ಷನ್ ಮಾಡ್ಯಾರ. ಏನು BJP ನಿಷ್ಠಾವಂತರತ್ತಿಗೇನು ಬಿಜಾಪುರನಾಗ ಅಡ್ಡಾಡ್ತಾರಲ್ಲ ಅವ್ನು ನಗರ ಅಧ್ಯಕ್ಷನ ಹಿಡೋದು ಎಲ್ಲ ನನ್ನ ಮಕ್ಕಳು ಮುಸ್ರಿಫ್ಗೆ ಸಹಾಯ ಮಾಡ್ತಾರೆ. ಸರಿ, ನವೆಂಬರ್ ಏನು ಆಗ್ತೈತೆ ನೋಡ್ತೀವಿ, ಗೊತ್ತಿಲ್ಲ. ಮತ್ತು ಕ್ರಾಂತಿನೇ ಮಾಡಲಿಲ್ಲ ಅಂದರೆ ಮತ್ತು BJP ಅದು ಕರ್ನಾಟಕದಾಗ ಬೆಳಿತೈತಿ. ಇವ್ರು ಲೀಡರ್ಶಿಪ್ನಾಗ BJPನ ಮುಗಿದು ಹೋಗ್ತೈತೆ, ಕಳ್ಕೊಂಡು ಹೋಗ್ಬಿಡ್ತೈತೆ BJP. ಮ್ಯಾಗಿನವ್ರಿಗೆ ಏನಾರು ಇಂಟ ಅವು ಏನಾರು ಇದ್ದು ಅಂದ್ರೆ ಸರ್ವೆ ಏನಾರು ಮಾಡಿದ್ರು ಅಂದ್ರೆ ಮೊದಲು ಹೊರ್ಗೆ ಹಾಕ್ತಾರೆ. ಇಲ್ಲಪ್ಪ ನಮಗೆ ಇಲ್ಲೇ ಇವನೇ ಬೇಕು ಅಂದ್ರೆ ಇಲ್ಲಿ BJP ಅಸ್ತಿತ್ವನೇ ಖಲಾಸ್ ಮಾಡ್ತಾನೆ. ಯಾಕಂದ್ರೆ ಮೊನ್ನೆ ವಿಧಾನ ಪರಿಷತ್ ನಾವು ನೋಡಿರಲ್ರಿ, ಯಾರು ಮೂರ್ಖರು ಜಗತ್ನಾಗ MLAಗಳಿಗೆ ವಿಪ್ ಯಾವಾಗ ಇಶ್ಯೂ ಮಾಡ್ತಾರೆ? ಹಿಂದಿನ ದಿವಸ ಮಾಡ್ತಾರಿಲ್ಲ. ನೀ ಇದು BJPಗೆ ಈ ವ್ಯಕ್ತಿಗೆ ಓಟ್ ಹಾಕತ್ತೇಳಿ ಇವ್ರು ಅವ್ನು ಓಟ್ ಹಾಕಿ ಬಂದ್ಮ್ಯಾಗ ವಿಪ್ ಕೊಟ್ಟಾರೆ, ಹಿಂದಿನ ಡೇಟ್ ಹಾಕಿ. ಅಷ್ಟು ಭಯ ಐತಿ DK ಶಿವಕುಮಾರ್ ಅಂದ್ರೆ ಅಲ್ಲೇ ಚಡ್ಡಾಗೆ ಮಾತಾಡೋದಂತ ಬಿಡ್ರಿ, ಚರ್ರ ಹೋಗ್ಬಿಡ್ತಾವೆ. ಹಿಂಗೈತಿ BJP ಹಣೆ ಬಾರ. ಸರ್, ಹೆಚ್ಚುವರಿ ಅಭ್ಯರ್ಥಿ ಹಾಕಿದ ಮೇಲೆ ಇವರು ಕೌಂಟ್ ಮಾಡ್ಕೊಂಡಿಲ್ಲ ಅಂತ ಸರ್. ಮತ್ತೆ ಇನ್ನೊಂದು 2 DK ಶಿವಕುಮಾರ್ ಹಾಕಿದ್ದು ಅವು 2 ಬರ್ತಿದ್ದು, ಇವು 2 ಹೋಗ್ತಿದ್ದು. 7 ಹಾಕಿದ್ದ ಅಂತ ತಿಳ್ಕೊರಿ. ಇನ್ನೊಂದು 2 ಹಾಕಿದ್ರೆ ಇವು BJP ಅವು ಹೋಗ್ತಿದ್ದು. ಈಗ ಅದೇ ಅವ್ರಿಗೆ ಮುಳುವಾಗಿದ್ದ ಸರ್. ಹೆಚ್ಚುವರಿ ಅಭ್ಯರ್ಥಿ ಹಾಕಿದ್ರು ನೀವು ಯಾಕೆ ಕೇರ್ಲೆಸ್ ಮಾಡಿದ್ರಿ ಅಂತ ಹೇಳಿ. ಹೌದು, ಕೇರ್ಲೆಸ್ ಯಾಕೆ ಮಾಡ್ಯಾರ ಅಂದ್ರೆ ಹಿಂದಿನ ದಿವಸ ಫೋನ್ ಬಂದೈತಿ. ಒಂದೇ ನೀನು ಏನಾರ ನಾಟಕ ಮಾಡಿದಿ, ನಮ್ಮ 5ನೇ ಅಭ್ಯರ್ಥಿಗೆ ಓಟ್ ಹಾಕ್ಸಲಿಲ್ಲ ಅಂದ್ರೆ ನೀ ಡೂಪ್ಲಿಕೇಟ್ ನಿಮ್ಮ ಅಪ್ಪನ ಸಹಿ ಮಾಡಿ ತೆಗಿತೇನೆ ಅಂದ್ಕೊಳ್ಳೆ. ನಾವು ಇಲ್ಲ, ಏನೂ ಮಾಡಬೇಡ ಅಣ್ಣ, ನಾವು ಹಿಪ್ಪೆ ಇಶ್ಯೂ ಮಾಡೋದಿಲ್ಲ ಅಣ್ಣ, ನೀನು ಮಾರ್ಗದರ್ಶನದಾಗ ಇರ್ತೀನಿ ಅಣ್ಣ. ಒಬ್ಬ ರಾಜ್ಯಾಧ್ಯಕ್ಷ ಅವನು ಹೇಳಿಲ್ಲ. ನಾವೆಲ್ಲ ಧರಣಿ ಕೂತೀವಿ ರಾತ್ರಿ. ಆ DK ಶಿವಕುಮಾರ್ ಬಳಿ ಹೋಗಿ ಸಹಿ ಮಾಡಿಸ್ಕೊಳ್ಳಕತ್ತಂತಮ್ಮ, ಇಂಥವ್ನು ಟ್ರಾನ್ಸ್ಫರ್ ಮಾಡಿರಿ, ಇಂಥದ್ದು ಅಭಿವೃದ್ಧಿ ಕೊಡಿ. ಒಬ್ಬ ರಾಜ್ಯಾಧ್ಯಕ್ಷ, ಒಬ್ಬ ಆಡಳಿತ ಪಕ್ಷ ಉಪಮುಖ್ಯಮಂತ್ರಿ ಮತ್ತು ಕೈ ಹೊಡ್ಕೊಂಡು ಇರ್ತಾರೆ. BJP ಮರ್ಯಾದೆಯಲ್ಲಿ ಇರ್ತದೆ. ಮಾನ್ಯ ರಟ್ಟಿಹಳ್ಳಿಗೆ ಹೋಗಿದ್ರು, ಹಾವೇರಿ ಜಿಲ್ಲಾದಾಗ. ನಮ್ಮ ಹಿಂದೂ ಒಬ್ಬ ವ್ಯಾಪಾರಿಯನ್ನು ಕೊಲೆ ಮಾಡಿದ್ರಲ್ಲ, ಅಲ್ಲಿ ಹಿಂದೂ ಕಾರ್ಯಕರ್ತರು ಹೇಳಿದ್ರು, ನಿನ್ನೆ ಬಂದಿದ್ರು ಬೊಮ್ಮಾಯಿ ಅವರು ಸನ್ಮಾನ್ಯ ರಾಜ್ಯಾಧ್ಯಕ್ಷರು. 45 ಬಂದಿದ್ರು. 45ರಾಗ 15 ಮಂದಿ ಮುಂದಿನ ಹಾವೇರಿ ವಿಧಾನಸಭೆಗಳು ಟಿಕೆಟ್ ಬಿಡೋರಿದ್ದಾರಂತ. ನಾವು ಹೋದಾಗ 3-4 ಸಾವಿರ ಮಂದಿ ಕೊಟ್ಟಿತ್ತು. ಅದು BC ಪಾಟೀಲ್ ಕ್ಷೇತ್ರ. ಎಲ್ಲದಾಗ ಗೊತ್ತಿಲ್ಲ, BC ಪಾಟೀಲು ತನ್ನ ಕ್ಷೇತ್ರದಾಗ ಒಬ್ಬ ಹಿಂದೂ ಕೊಲೆ ಆಗೈತಿ. ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದಂತಾರೆ. ಒಬ್ಬ ಮಾಜಿ ಶಾಸಕಿದ್ರೇನಾಯ್ತು, ಹೋಗಿ ಬರ್ಬೇಕಾಗಿತ್ತು, ಅವ್ರು ಹೋಗಿಲ್ಲ. ಅಂದ್ರೆ ಯಾವ ರೀತಿ ಇವರು ಪಕ್ಷ ನಡೆಸ್ಲಕತ್ತಾರ ಅನ್ನೋದು ಇದು ಉದಾಹರಣೆ. ಮತ್ತು ಇಂಥವ್ರನ್ನೇ ತೊಗೊಂಡು ನಾನು ನವಂಬರ್ ನಂತರ ಅವ್ರನ್ನೇ ಪಟ್ಟ ಕಟ್ತೇನೆ ಅಂತ ನಾವೇನು ಮಾಡೋಕ್ಕಾಗ್ತದೆ? ರಾಜ್ಯ ಉಸ್ತುವಾರಿನೂ ಬದಲಾವಣೆ ಮಾಡ್ತಾರೆ. ಗೊತ್ತಿಲ್ಲ ರೀ ಉಸ್ತುವಾರಿ ಯಾರೋ ಏನೋ. ನಾವು ಈ ಹಿಂದೊಬ್ಬ ಅರುಣ್ ಸಿಂಗ್ ಹತ್ತಿದ್ರಲ್ರಿ, ಅವತ್ತಿನಿಂದ ಉಸ್ತುವಾರಿಗಳ ಮ್ಯಾಗಿನ ವಿಶ್ವಾಸಕ್ಕೆ ಕಳ್ಕೊಂಡಿರೋ. ನಾವು ಏನು ಹೇಳಿದ್ರು ಅವ್ರು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದಿಲ್ಲ. ನಾವು ಹೋಗಿ ಹೇಳಿದ್ರೆ ಏನು ಹೇಳ್ತಿದ್ದ ಅರುಣ್ ಸಿಂಗ, विजेंद्र बहुत कर्मठ कार्यकर्ता है,
उनका जैसे कर्नाटक में कोई नहीं है ಅಂತ ಹೇಳ್ತಾರೆ. ಅಲ್ಲಿಂದ ಏನು ಶಂಕ ಹೊಡಿತಾವ ಮುಂದೆ ಅವನು ಕರ್ನಾಟಕ ಕಾರ್ಯಕರ್ತ ಅಂತ ಹೇಳೋದು ಬಂದು ಆ ಉಸ್ತುವಾರಿನ ತೊಗೊಂಡು ಏನು ಬೆಂಕಿ ಹಚ್ಚೋದು ಅಲ್ಲಿಂದ ಹೇಳೋದೇ ಬಿಟ್ಟಿವಿ ನಾವು. ಅದಕ್ಕೇನು ಅರ್ಥ ಇಲ್ಲ ಅಂತ ಹೊರಗೆ ಹಾಕಿದ್ರು. ಹೊರಗೆ ಹಾಕಿ ಏನು ಮಾಡ್ಕೊಂಡ್ರು? ಎಷ್ಟು ದಿವಸ ನೀವು ನಿಷ್ಠಾಂತ ಕಾರ್ಯಕರ್ತರು ಹೊರಗೆ ಹಾಕೋ. ಈಗ ಇಷ್ಟೆಲ್ಲ ಕಾರ್ಪೊರೇಟ್ರು ಮೇಯರ್ ಇಷ್ಟೆಲ್ಲ ಬಿಜಾಪುರನಾಗ ಇಷ್ಟೆಲ್ಲ ದೊಡ್ಡ ತಂಡ ಐತಲ್ಲ ಎಲ್ಲರೂ ಹೊರಗೆ ಹಾಕ್ತಾರೆ. ಯಾರು ಕಾರ್ಯಕರ್ತರ ಭಾವನೆ ತಿಳ್ಕೋದಿಲ್ಲ, ಆ ಪಕ್ಷದಲ್ಲಿ ಅಷ್ಟು ತುಳಿದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಕೇಂದ್ರದವ್ರಿಗೆ, ನಿಮ್ಮದೇನು ಇಂಟೆಲಿಜೆನ್ಸು ನಿಮ್ಮದೇ ಆದಂಥ ತಂಡ ಏನಿದೆ. ಯಾಕಂದ್ರೆ ನಾನು ಅವತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ BJPಗೆ ಓಟ್ ಹಾಕ್ತೇನೆ ಅಂತ ಪತ್ರ ಬರೀದೇ ಇದ್ದರೆ ನಾನು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಯಾನ. ಬಸನಗೌಡ 8 ಕೋಟಿ ರೂಪಾಯಿ ತೊಗೊಂಡಾನ, 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್. ಈಗ ನೋಡಕತ್ತಾರೆ ನಾಳೆ ಯಾರ್ಯಾರು ಓಟ್ ತೊಗೊಂಡಾರ ಅನ್ನೋದು. ಏನು ಈ ಸಿಟಿ ರವಿ ತಂಡ ಏನು ಬೇಕಾಗಿಲ್ಲ ಇದಕ್ಕೆ. ನಾಳೆ MLA ಫಂಡ್ ಏನು ಹಂಚ್ತಾರಲ್ಲ, BJP ಒಳಗೆ ಎಷ್ಟು MLAಗಳಿಗೆ 8 ಕೋಟಿ ರೂಪಾಯಿ ಕೊಡ್ತಾರೆ, ಅದ್ರ ಮ್ಯಾಗಿಂದ ಗುರ್ತಾಗ್ತೈತಿ ಇವ್ರು ಯಾರಿಗೆ ಹಾಕ್ಯಾರ. ಅಲ್ಲೇ ಗುರ್ತಾಗ್ತೈತಿ. ಅವರಿಗೆಲ್ಲ ಅಸೋಸಿಯೇಷನ್ ಕೊಟ್ಟಾರ ಅವರು ಕಾಂಗ್ರೆಸ್ನವರು. ನಿಮ್ಗೆ 50 ಕೋಟಿ ರೂಪಾಯಿ ಫಂಡ್ ಕೊಡ್ತೀವಿ, ಮ್ಯಾಗ ಏನು ಕೊಡೋದು ಇವ್ರಿಗೆ ಕೊಟ್ಟಾರ. ಅದನ್ನು ತನಿಖೆ ಮಾಡಲಿ. ಹಿಂದೆ D. ಶಂಕರ್ ಮೂರ್ತಿ ಅವಿಶ್ವಾಸ ತೊಗೊಂಡು ಬಂದಿದ್ರು. ನಾನು BJPಗೆ ಓಟ್ ಹಾಕಿನಿ, ನಾನು ಪಕ್ಷೇತರಿದ್ರು. ಅಂದರೆ ಅಪಪ್ರಚಾರ ಸುಮ್ಮನೆ ಮಾಡೋದ್ರಿಂದ ನೀ ಹಂಗೆ ಅಪಪ್ರಚಾರ ಕೊಟ್ಟು ಫೇಸ್ಬುಕ್ನಾಗ ಮಾಡಿದಂದ್ರೆ ನಾನು ಚಾಲು ಮಾಡ್ತೀನಿ. ಒಂದರೆ ಆ ವಿಜೇಂದ್ರ ಕಡೆ ಇರುವ ಕೊಟ್ಟಿದ್ದ ಅಕೌಂಟ್ ಏನದಲ್ಲ ಫೇಸ್ಬುಕ್ನಾಗ, ಅವೆಲ್ಲ ಲಾಕ್ ಅದಾವ. ಅವ್ರ ಅಪ್ಪಗೆ ಹುಟ್ಟಿದ್ರೆ ಆ ಲಾಕ್ ತೆಗೀರಿ. ನಮ್ಮವ್ರು ಹೋಗಿ ನಮ್ಮ ಕಾರ್ಯಕರ್ತರು ಮೆಟ್ಲೆ ಚಾಮರಾಜನಗರದಿಂದ ಬಿದರ್ವರೆಗೆ ಮೆಟ್ಲೆ ಹೊಡಿತಾರೆ. ಅದು ಮೆಟ್ಲೆ ಹೊಡಿತಾರೆ ಅಂತೇಳಿ ಅದು ಲಾಕ್ ಮಾಡಿರ್ತಾರೆ. ಅವ ಯಾರು ಏನು ಗುರ್ತಾಗಬಾರ್ದು. ನಿಮ್ಮ ಎಲ್ಲ ಲಾಕ್ ಹಾಂ ಅವ್ರವ್ರು ಲಾಕ್ ಯಾಕೆ ಮಾಡ್ತಾರೆ? ಈಗ ನಮ್ಮವ್ರ ಕಾರ್ಯಕರ್ತರು ಅದಾರ ಓಪನ್ ಇಟ್ಟಿರ್ತಾರೆ ಬಾಂಬಾಗ ಕುಸ್ತಿ. ಈ ವಿಜಯೇಂದ್ರನ ಚೇಲಗಳು ಅನ್ನೋದಾರ ಎಲ್ಲ ಲಾಕ್ ಅದಾವ. ನೀವು ನೋಡಿರ್ಬೇಕು, ಲಾಕ್ ಅಂತ ಬರ್ತದೆ. ಅದು ನವಂಬರ್ಗೆ ಲಾಕ್ ಆಗೋದೈತೆ, ಅದಕ್ಕೆ ಲಾಕ್